ಹೊಸ ಮನೆಗೆ ಹೊಸ ಕುಕ್ ಟಾಪ್ ತಗೋಬೇಕು ಅಂದ್ಬಿಟ್ಟು ನಾನು ನೋಡ್ದಲೇ ಇರುವಂಥ ಬ್ರ್ಯಾಂಡ್ಗಳಿಲ್ಲ, ವಿಸಿಟ್ ಮಾಡ್ದಲೇ ಇರುವಂಥ ಶಾಪ್ಸ್ಗಳಿಲ್ಲ. ಎಷ್ಟೊಂದು ಬ್ರ್ಯಾಂಡ್ಗಳನ್ನು ನೋಡಿದ್ಮೇಲೆ ಲೈಕ್ ಎಲಿಕಾ, ಹಿಂದ್ವೇರ್, ಫೇಬರ್, ಬಾಷ್, ಪ್ರೆಸ್ಟೀಜ್, ಗ್ಲೆನ್, ನಾನು ಕೊನೆಗೆ ಸ್ಟಿಕ್ ಆನ್ ಆಗಿದ್ದು ಎಲಿಕಾಗೆ. ಎಲಿಕಾದಲ್ಲಿ ನನಗೆ ಬೆಸ್ಟ್ ಮಾಡೆಲ್ ಸಿಕ್ತು ಕುಕ್ ಟಾಪಲ್ಲಿ. ನಾನು ತೊಗೊಂಡಿರುವಂಥ ಈ ಎಲಿಕಾ ಕುಕ್ ಟಾಪಿನ ಸ್ಪೆಸಿಫಿಕೇಷನ್ಸ್ ಏನು, ಫೀಚರ್ಸ್ ಏನು, ಮತ್ತು ನಾನು ಎಷ್ಟು ಅಮೌಂಟ್ ಇದಕ್ಕೆ ಪೇ ಮಾಡಿದೆ ಅನ್ನೋದನ್ನೆಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲದನ್ನು ತಿಳ್ಕೊಳ್ಳೋಕ್ಕೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ, ನನ್ನ ಹೆಸರು ಸ್ವಾತಿ. ಹೋಮ್ ಇಂಟೀರಿಯರ್ಸಿಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆನೂ ರಿವ್ಯೂ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ತೊಗೊಂಡಿರೋವಂಥ ಕುಕ್ ಟಾಪ್ ಮಾಡೆಲ್ದು ಹೆಸರು ಕ್ರೌನ್ ಫ್ಲೆಕ್ಸಿ 491. ಇದು ಎಲಿಕಾ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕುಕ್ ಟಾಪ್, ಬೇಸಿಕಲಿ ಕುಕ್ ಟಾಪ್ ಅಂತ ಹೇಳಿದ್ರೆ ಈಗ ನಾವು ಟ್ರೆಡಿಷ್ನಲ್ ಕುಕ್ ಟಾಪ್ಸ್ ಹೇಗಿತ್ತು ಅಂದರೆ ಮಿನಿಮಮ್ 3 to 4 ಇಂಚಸ್ ಸ್ಟವ್ ಇರುತ್ತೆ, ಗ್ಯಾಸ್ ಸ್ಟವ್. ಅದನ್ನು ನಾವು ಕೌಂಟರ್ ಟಾಪ್ ಅಥವಾ ಸ್ಲ್ಯಾಬ್ ಮೇಲೆ ಪ್ಲೇಸ್ ಮಾಡಿರ್ತೀವಿ. ಬಟ್ ಈಗ ನಾವು ಮಾಡಿಸ್ತಿರೋ ಮಾಡ್ಯುಲರ್ ಕಿಚನ್, ಹೊಸ ಕಿಚನ್ ಇಂಟೀರಿಯರ್ಸ್ಗೆ ಮ್ಯಾಚ್ ಆಗೋ ಹಾಗೆ ನಾವು ಕುಕ್ ಟಾಪನ್ನು ನಾವು ಇನ್ಸೈಡನ್ನೇ ಪ್ಲೇಸ್ ಮಾಡಿರ್ತೀವಿ. ಬಿಲ್ಟ್ ಇನ್ ಕುಕ್ ಟಾಪ್ಸ್ ಆಗಿರುತ್ತೆ. ಸೊ ನಾವು ಕ್ವಾಡ್ಸನ್ನು ಪ್ಲೇಸ್ ಮಾಡಬೇಕಾದ್ರೆ ಕಿಚನ್ ಇಂಟೀರಿಯರ್ಸ್ ಟೈಮಲ್ಲಿ ನಾವು ಇದಕ್ಕಿಂತ ಮುಂಚೆ 1 ಸ್ಟೆಪ್ ಅಹೆಡ್ ಆಗಿ ನಾವು ಯಾವ ಕುಕ್ ಟಾಪನ್ನು ಪರ್ಚೇಸ್ ಮಾಡ್ತಿದ್ದೀವೋ ಅದ್ರದನ್ನ ಮೆಜರ್ಮೆಂಟ್ಸನ್ನು ನಾವು ಕಾರ್ಪೆಂಟರ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಅವರು ಕ್ವಾಡ್ಸ್ ಇನ್ಸ್ಟಾಲೇಷನ್ ಟೈಮಲ್ಲಿ ಅದಕ್ಕೆ ಬೇಕಾಗಿರುವಂಥ ಲೆಂತ್ ಆ್ಯಂಡ್ ಬ್ರೆಡ್ತನ್ನ ನಮಗೆ ಕಟ್ ಮಾಡಿರ್ತಾರೆ. ಫೈನಲಿ ನಾವು ಎಲ್ಲ ಕ್ವಾಡ್ಸ್ ಇನ್ಸ್ಟಾಲೇಷನ್ ಮುಗಿದ್ಮೇಲೆ ನಮ್ಮ ಒಂದು ಕುಕ್ ಟಾಪನ್ನು ಈಸಿಯಾಗಿ ಪ್ಲೇಸ್ ಮಾಡ್ಬೋದು. ಇದು ನಮಗೆ ಒಂದು ಅಡ್ವಾಂಟೇಜ್ ಆಗಿ ಆಗುತ್ತೆ. ಈ ಹಾಬಿನ ಸ್ಪೆಸಿಫಿಕೇಶನ್ಸ್ ಹೇಗಿದೆ ಅಂದರೆ, ಈ ಹಾಬಿನ ಟೋಟಲ್ ಲೆಂತ್ 20.5 ಇಂಚಸ್ ಇದೆ, ಹಾಗೂ ನಮ್ಮ ಕೌಂಟರ್ ಟಾಪಿನ ಟೋಟಲ್ ಲೆಂತ್ 24 ಇಂಚಸ್ ಇದೆ. ಸೊ ನಾವು 4 ಬರ್ನರ್ ಬಿಲ್ಟ್ ಇನ್ ಕುಕ್ ಟಾಪ್ ತಗೊಳ್ಬೇಕಾದ್ರೆ ಒಂದು ಥಿಂಗ್ನ ಮೈಂಡಲ್ಲಿ ಇಟ್ಕೋಬೇಕು. ನಾವು ಏನೇ ಒಂದು ಕುಕ್ ಟಾಪ್ನ ಪ್ಲೇಸ್ ಮಾಡಬೇಕಾದ್ರೂ ವಾಲಿಂದ 1 to 1.5 ಇಂಚಸ್ ಗ್ಯಾಪ್ ಕೊಟ್ಟು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ದಟ್ ನಾವು ರೇರ್ ಬರ್ನರ್ಸ್ನ ಎಫಿಷಿಯೆಂಟಾಗಿ ಯೂಸ್ ಮಾಡ್ಬೋದು ವೈಲ್ ಕೀಪಿಂಗ್ ದ ಲಾರ್ಜರ್ ವೆಸಲ್ಸ್. ಇಲ್ಲ ಅಂತ ಹೇಳಿದ್ರೆ ನಾವು ಫ್ರಂಟ್ ಬರ್ನರ್ಸ್ನೇ ಓವರ್ ಯೂಸೇಜಸ್ ಮಾಡ್ತೀವಿ, ರೇರ್ ಬರ್ನರ್ಸ್ ಯೂಸೇಜಸ್ಸೇ ಆಗಲ್ಲ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಕೌಂಟರ್ ಟಾಪ್ ಲೆಂತ್ ಎಷ್ಟಿದೆ ಅಂತ ನೀವು ನೋಡಿಕೊಂಡು, ನೀವು ತಗೊಳ್ಳೋ ಕುಕ್ ಟಾಪಿನ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಹಿಂದ್ಗಡೆ ಗ್ಯಾಪ್ನ ಎಫಿಷಿಯೆಂಟಾಗಿ ಬಿಡ್ಬೋದು. ಇಲ್ಲ ನಿಮ್ಮ ಕೌಂಟರ್ ಟಾಪ್ನ ಲೆಂತ್ ತುಂಬಾ ಕಮ್ಮಿ ಇದೆ ಅನಿಸಿದಾಗ ನೀವು 3 ಬರ್ನರ್ ಆಪ್ಷನ್ಸಿಗೆ ಹೋಗ್ಬೋದು. ಅಥವಾ ಅವಾಗ ಹಾಬಿನ ಲೆಂತ್ ಕಮ್ಮಿ ಇರೋದ್ರಿಂದ ನೀವು ಬ್ಯಾಕ್ ಸೈಡ್ ಗ್ಯಾಪ್ ಬಿಟ್ಟು ರೇರ್ ಬರ್ನರ್ಸ್ನ ಈಸಿಯಾಗಿ ಯೂಸ್ ಮಾಡ್ಬೋದು, ಲಾರ್ಜರ್ ವೆಸಲ್ಸ್ನ ಇಟ್ಟು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಾನು ಯಾಕೆ ಎಲಿಕಾ ಹಾಬ್ನ ಚೂಸ್ ಮಾಡಿದೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಬರ್ನರ್ಸ್. ಇಂಡಿಯನ್ ಸ್ಟೈಲ್ ಕುಕ್ಕಿಂಗಿಗೆ ಫ್ಲೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲಿಕಾ ಮಾಡೆಲಲ್ಲಿ ಲೋಟಸ್ ಶೇಪ್ ಸ್ಟ್ಯಾಂಡ್ ಇರೋದ್ರಿಂದ ನಾವು ಫ್ಲೇಮ್ ಆನ್ ಮಾಡಿದಾಗ ಹೀಟು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತು ನಾವು ಯಾವುದೇ ಒಂದು ವೆಸಲ್ನ, ಸಣ್ಣದು ಅಥವಾ ಲಾರ್ಜ್ ವೆಸಲ್ನ ಇದ್ರ ಮೇಲೆ ಇಟ್ಟರೆ ಅದು ಸ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ. ಸೊ ಗ್ರಿಪ್ ತುಂಬಾ ಚೆನ್ನಾಗಿದೆ. ಇದು ಒಂದು ಈ ಲೋಟಸ್ ಡಿಸೈನ್ ಮಾಡೆಲಿಂದ ನಮಗೆ ಸ್ಟೆಬಿಲಿಟಿ. ನೀವು ಇಲ್ಲಿ ನೋಡ್ಬೋದು, ಈಚ್ ಬರ್ನರ್ ಇಸ್ ಮೇಡ್ ಆಫ್ ಬ್ರಾಸ್ ನಮಗೆ ಯೂನಿಫಾರ್ಮ್ ಕುಕ್ಕಿಂಗಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲಿ ಹೋಲ್ಸ್ ನೋಡ್ಬೋದು, ಇನ್ಸೈಡು ಹೋಲ್ಸ್ ಇದೆ, ಔಟ್ಸೈಡು ಹೋಲ್ಸ್ ಇದೆ. ಇದರಿಂದ ನಮಗೆ ಕುಕ್ಕಿಂಗಿಗೆ ಗ್ಯಾಸು ವೇಸ್ಟ್ ಆಗೋದಿಲ್ಲ, ಮತ್ತು ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ, ಮತ್ತು ಬೇಗನೆ ನಾವು ಕುಕ್ಕಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಇದರಲ್ಲಿ ನಮಗೆ ಟಫಂಡ್ ಗ್ಲಾಸ್ ಸಿಗುತ್ತೆ. 8 mm ಟಫಂಡ್ ಗ್ಲಾಸ್ ಇದೆ. ಸೊ ಇದು ಸ್ಕ್ರ್ಯಾಚ್ ರೆಸಿಸ್ಟೆಂಟು ಇದೆ ಮತ್ತು ಈಸಿ ಟು ಕ್ಲೀನ್. ನಾವು ಜಸ್ಟ್ ಒಂದು ವೆಟ್ ಕ್ಲಾತಿಂದ ಅದನ್ನು ವೈಪ್ ಮಾಡಿಬಿಟ್ರೆ ನಮಗೆ ಮತ್ತೆ ಒಂದು ಶೈನಿಂಗ್ ನ್ಯೂ ಲುಕ್ ಸಿಗುತ್ತೆ. ಮತ್ತು ನೀವು ಆಟೋ ಇಗ್ನಿಷನ್ ಫೀಚರ್ ನೋಡ್ಬೋದು. ಯಾವ ಬರ್ನರಿಗೆ ಯಾವ ನಾವು ಇಗ್ನಿಷನ್ ಆನ್ ಮಾಡಬೇಕು ಅನ್ನೋದು ಈಸಿಯಾಗಿ ಇಂಡಿಕೇಶನ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಮಗೆ ಎವ್ರಿ ಟೈಮ್ ಆಟೋ ಇಗ್ನಿಷನ್ ಇರೋದ್ರಿಂದ ಹ್ಯಾಸಲ್ ಫ್ರೀ ಆಗುತ್ತೆ ನಮಗೆ. ಆಮೇಲೆ ಇದ್ರದ್ದು ವ್ಯಾರಂಟಿಗೆ ಬಂದರೆ, ನಾವು ಈ ಟಫಂಡ್ ಗ್ಲಾಸಿಗೆ 5 years ವ್ಯಾರಂಟಿ ಇದೆ, ಹಾಗೂ ಈಚ್ ಬರ್ನರ್ಗೆ ನಮಗೆ 10 years ವ್ಯಾರಂಟಿ ಸಿಗುತ್ತೆ. ಆಮೇಲೆ ನೀವು ನೋಡ್ತಿರೋ ಮಾಡೆಲ್ಲು ನಾವಿಲ್ಲಿ ಬಿಲ್ಟ್ ಇನ್ ಕುಕ್ ಟಾಪೇ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಇದನ್ನು ಫ್ರೀ ಸ್ಟ್ಯಾಂಡ್ ಆಗಿ ಕೂಡ ನಾವು ಇದನ್ನು ಪ್ಲೇಸ್ ಮಾಡ್ಬೋದು. ಕಿಚನ್ಗೆ ಅನುಗುಣವಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದ್ರ ಮೇಂಟೆನೆನ್ಸ್ ಅನ್ನೋದೇ ಮೇಜರ್ ನಮಗೆ ತಲೆನೋವಾಗಿರುತ್ತೆ. ಇದ್ರ ಮೇಂಟೆನೆನ್ಸಿಗೆ ಬಂದರೆ, ನಾವು ಯೂಶ್ವಲಿ ಕುಕ್ಕಿಂಗ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಇದನ್ನು ಕ್ಲೀನಿಂಗಿಗೆ ಹೋಗಬಾರ್ದು. ಎಲ್ಲ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಾದ್ಮೇಲೆ ಅದು ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಏನಾದರೂ ಟಚ್ ಆಗಿ ಹಾರ್ಮ್ ಆಗೋ ಚಾನ್ಸಸ್
ಚಾನ್ಸಸ್ ಇರುತ್ತೆ. ಸೊ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ವೆಟ್ ಕ್ಲಾತಿಂದ ಈಸಿಯಾಗಿ ವೈಪ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಸ್ಟೇನು ಸ್ಟಿಕ್ ಆನ್ ಆಗೋವಂಥದ್ದು ಯಾವುದೂ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಸೊ ವೆಟ್ ವೈಪ್ಸಲ್ಲಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಅದಾದಮೇಲೆ ಒಂದು ಡ್ರೈ ಕ್ಲಾತಲ್ಲಿ ನಾವು ಡ್ರೈ ಟಿಶ್ಯೂಲಿ ಒರೆಸೋದ್ರಿಂದ ಇದು ಈಸಿಯಾಗಿ ಕಂಪ್ಲೀಟಾಗಿ ನ್ಯೂ ಲುಕ್ ಸಿಕ್ಬಿಡುತ್ತೆ ಮತ್ತು ಈಸಿ ಮೇಂಟೆನೆನ್ಸ್ ಕೂಡ. ಸೊ ಇದೆಲ್ಲ ಫೀಚರ್ಸ್ ಇರೋದ್ರಿಂದ ನಾನು ಎಲಿಕಾನ ಚೂಸ್ ಮಾಡಿದೆ. ಇಟ್ ಈಸ್ ವೆರಿ ಬೆಸ್ಟ್ ಸೂಟೇಬಲ್ ಫಾರ್ ಇಂಡಿಯನ್ ಸ್ಟೈಲ್ ಕುಕ್ಕಿಂಗ್. ಸೊ ನೀವು ಕೂಡ ಈ ಮಾಡೆಲ್ನ ಈಸಿಯಾಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಶೋರೂಮ್ಗೆ ವಿಸಿಟ್ ಮಾಡಿ ಜಯನಗರ್ 4th ಬ್ಲಾಕಲ್ಲಿ ವಿಸಿಟ್ ಮಾಡಿ ಇದ್ರ ಫೀಚರ್ಸ್ನೆಲ್ಲ ನಾನು ಡೆಮೋ ತೊಗೊಂಡೇ ಈ ಮಾಡೆಲ್ಗೆ ಆಪ್ಟ್ ಆದೆ. ಸೊ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ನಾನು ಇದಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಿದೆ ಅಂದರೆ 20,300 rupees. ಸೊ ಯು ಕ್ಯಾನ್ ಆಲ್ಸೋ ಚೆಕ್ ಆನ್ ಅಮೆಝಾನ್, ಹಾಗೂ ನೀವು ಶೋರೂಮಲ್ಲಿ ಕೂಡ ಪ್ರೈಸ್ನ ಚೆಕ್ ಮಾಡ್ಬೋದು. ಆ ಪ್ರೈಸ್ಗೆ ಇದು ವರ್ತ್ ಡೀಲ್ ಅಂತ ಹೇಳ್ಬೋದು. ನಾನು ಇದನ್ನು 2 months ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಲೋ ಗ್ಯಾಸ್ ಕನ್ಸಂಪ್ಷನ್ ಇದೆ, ಹಾಗೂ ಇದರಲ್ಲಿ ಫಾಸ್ಟ್ ಕುಕ್ಕಿಂಗ್ ಆಗ್ತಾ ಇದೆ. ಇದರಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಆನ್ಸರ್ ಟು ಯುವರ್ ಕ್ವೆರೀಸ್. ಹಾಗೂ ಇದೇ ರೀತಿ ಇನ್ನಷ್ಟು ಹೋಮ್ ಅಪ್ಲಯನ್ಸಸ್ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.